ಸರ್ ನಿಮ್ಮ ಹೆಸರು? ಕಾಂತರಾಜು ಮೇಡಮ್ ಅವರೇ. ಸರ್ ನಿಮ್ಮ ಬಗ್ಗೆ ಹೇಳಿ. ಮೇಡಮ್ ಅವರೇ, ನಾವು ಈ ತಬಲಾ ಕಲಿಬೇಕು ಅಂದ್ರೆ ನಮ್ಮ ತಂದೆ ಕಾರಣ ಮೇಡಮ್ ಅವರೇ. ಅಪ್ಪ ನನಗೆ ತಬಲಾ ತಂದು ಕೊಡು ಅಂತ ಕೇಳ್ತಾ ಇದ್ದಾಗ ಒಂದು ಡಗ್ಗನು ಒಂದು ಬಲ ತಂದು ಕೊಟ್ಟಿದ್ರು. ನಾವು ಹಿಂಗೆ ಎಲ್ಲಾನ ಹರಿಕತೆಗೆ ಹೋದಾಗ ತಬಲಾ ನುಡಿಸ್ತಾ ಇದ್ರೆ ಮಗಳ ಕೂತ ತಾಳ ಆಗ್ತಾಯಿದ್ದೆ ಮೇಡಮ್ ಅವರೇ. ಅಲ್ಲಿಂದ ನೀವು ಕಲಿಬೇಕು ಅಂದಾಗ ಮನೆಯಲ್ಲಿ ತಬಲಾ ತಂದು ಕುತ್ಕೊಂಡು ಆವಾಗ ಕ್ಯಾಸೆಟ್ಗಳಿದ್ದಾವೆ ಮೇಡಮ್ ಅವರೇ, ನಾಟಕದ ಕ್ಯಾಸೆಟ್ಗಳಿದ್ದವು. ಆಮೇಲೆ ನಮ್ಮ ತಂದೆಯೂ ಕಲಾವಿದರು, ಅವರು ನಾಟಕದಲ್ಲಿ ಫೇಮಸ್. ಅವರು ದುರ್ಯೋಧನ, ಧರ್ಮರಾಯ, ಕೃಷ್ಣ ಇವರೆಲ್ಲ ಮಾಡೋರು. ಅವರು ನಮ್ಮ ಮನೆಗೆ ಕೂತ್ಕೊಂಡು ನಮ್ಮ ತಂದೆ ಆಡೋರು. ಅವಾಗ ನಾನು ತಬಲಾ ಮನೆಯಲ್ಲೇ ಕೂತ್ಕೊಂಡು ತಬಲಾ ನುಡಿಸ್ತಾ ಇದ್ದೆ ಮೇಡಮ್ ಅವರೇ. ಅವಾಗ ಹಿಂಗೇನೆ ದಾಸರುಗಳು ಪರಿಚಯ ಆದರು. ದಾಸರು ಪರಿಚಯ ಆದಮೇಲೆ ಹಂಗೆ ನಾಟಕದ ಮೇಷ್ಟ್ರುಗಳು ಪರಿಚಯ ಆಗಿ ಒಳ್ಳೆ ತಬಲಾ ಮಾಡಿಸ್ಬೇಕಪ್ಪ ನಾಟಕಕ್ಕೆ, ಹಿಂಗೆ ಪರವಾಗಿಲ್ಲ ನುಡಿಸಿ ಅಂತ ಕಲಾವಿದರು ನಮ್ಮನ್ನು ಭಾವಿಸಿದ್ರು. ಇಂಥ ಕಡೆ ಹೋಗಿ ಶ್ರೀನಿವಾಸ ಅಂತ ತಬಲಾ ಅಂತ ಅಂಗಡಿ ಇದೆ, ಅಲ್ಲಿ ಹೋಗಿ ಒಳ್ಳೆ ತಬಲಾಗಳು ರೆಡಿ ಮಾಡಿ ಚೆನ್ನಾಗಿ ಕೊಡ್ತಾರೆ. ಅದು ಅಲ್ಲಿಂದ ಬಂದು ಮೇಡಮ್ ಅವರೇ ತಬಲಾ ರೆಡಿ ಮಾಡ್ಕೊಂಡು ಇವತ್ತು ಫೀಲ್ಡಲ್ಲಿ ಹೆಸರು ಮಾಡ್ತಾ ಇದೀವಿ. ಏನ್ ಪ್ರೋಗ್ರಾಮ್ ಕೊಡ್ತೀರಾ ಸರ್ ನೀವು ತಬಲಕ್ಕೆ? ಪ್ರೋಗ್ರಾಮ್ಗೆ ಮೇಡಮ್ ಅವರಿಗೆ, ಪ್ರೋಗ್ರಾಮ್ಗೆ ಅಂದರೆ ಅದಕ್ಕೂ ಹೋಗ್ತೀನಿ. ಅದ್ರ ಪೈನ್ ಕೆಲಸ ಮಾಡ್ಕೊಂಡು ಸಾಯಂಕಾಲ ಪ್ರೋಗ್ರಾಮ್ಗೆ ಹೋಗ್ತೀನಿ ಮೇಡಮ್ ಅವರೇ, ಹರಿಕತೆಗಳಿಗೆ. ಡೇನಲ್ಲಿ ಪೇಂಟಿಂಗ್ ಕೆಲಸ? ಹ್ಞೂ ಮೇಡಮ್ ಅವರೇ, ಪೈನ್ ಸಾಯಂಕಾಲ ಇದು ಕಲ್ತಿದ್ದೀವಲ್ಲ, ಅದು ಬಿಡಕ್ಕಾಗಲ್ಲ ಕಲೆನ. ಸಾಯಂಕಾಲ ಹರಿಕತೆಗೆ ಇಂಟ್ರೆಸ್ಟ್ ಇಂದ ಹೋಗ್ತಿದ್ದೀರಾ? ಲೈಕ್ ಇದೆ ಮೇಡಮ್, ಇಂಟ್ರೆಸ್ಟ್ ಇಂದ 35 ವರ್ಷದಿಂದನು ಇಂಟ್ರೆಸ್ಟ್ ಇಂದನು ನಾನು ಪೈಂಟ್ ಕೆಲಸ ಮಾಡ್ಕೊಂಡು ತಬಲಾ ನುಡಿಸ್ತಾ ಇದ್ದೀನಿ ಮೇಡಮ್ ಅವರೇ. ನಮಗೆ ಸೀನಣ್ಣವರು ನಮ್ಗೆ ಸಾಧ್ಯ, ನಮ್ಗೆ ಬೆಂಬಲ ಆಗಿ ನಿಂತಿರೋದು. ನಮ್ಗೆ ಇಂಥ ತಬಲಾ ಬೇಕು ಅಂದ್ರೆ ಆ ಗಂಟೆಗೆ ನಮ್ಗೆ ಮಾಡಿಕೊಟ್ಟು ಇದು ಹೋಗಿ ನುಡ್ಸಪ್ಪ ನೀನು, ಆಮೇಲೆ ನನಗೆ ಬಂದು ಹೇಳು ಅಂತ ಬೆಂಬಲ ಕೊಡ್ತಾ ಇದ್ದಾರೆ. ಸರ್ ಮಾಡಿದ್ದೀನಿ ಮೇಡಮ್ ಅವರೇ. ಆಮೇಲೆ ನಮ್ಮ ಗುರು ಅಂತ ಒಬ್ರು ಇದ್ರು, ತಬಲಾ ಗೋವಿಂದರಾಜ್ ಅಂತ ಮೇಡಮ್, ಇಲ್ಲಿ ಸಿಮಿಹಳ್ಳಿ. ಅವರು ನಾಟಕಕ್ಕೆ ನುಡ್ಸೋಕ್ಕೆ ನಂಗೆ ಬರಲ್ಲ ಅಂದ್ರೂ ನನಗೆ ಮಗ್ಲ ಕೂತ್ಕೊಂಡು ಈ ಥರ ನುಡ್ಸಿದ್ರೆ ನೀನು ಮುಂದೆ ಒಳ್ಳೆ ಹೆಸರು, ಇವತ್ತು ಅವ್ರ ಹೆಸರು ನಾನು ಇವತ್ತು ಉಳಿಸ್ತಾ ಇದ್ದೀನಿ ಮೇಡಮ್ ಅವರೇ. ಗೋವಿಂದರಾಜು ಅಂತ ಅವ್ರು ಎಲ್ಲೆಲ್ಲೇ ಹೆಸರು ಮಾಡಿರೋ ಅವ್ರ ಹೆಸರು ಇವತ್ತು ಅವ್ರ ಶಿಷ್ಯನಾಗಿ ನಾನು ಉಳಿಸ್ತಾ ಇದ್ದೀನಿ.